ಇಲ್ಲಿ ಕೆಲವೊಂದು ನಾನು ಪಿಕ್ಚರ್ನ ಹಾಕಿದ್ದೀನಿ. ಬೇರೆ ಬೇರೆ ಶೇಪ್ ಇರುವಂತಹ ಪಿಕ್ಚರು ನಿಮಗೆಲ್ಲ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ಇದು ಒಂದು ದೋಸೆ ಅಂತ ಭಾವಿಸೋಣ. ದೋಸೆ ಚಿತ್ರ ಹಾಕಬೇಕಾಗಿತ್ತು, ಬಟ್ ನಾನು ಹಾಕಿಲ್ಲ. ದೋಸೆ ಅಂತ ಅಂದ್ಕೊಳ್ಳಿ. ಇದು ಒಂದು ಪಿಜ್ಜಾ ಅಂತ ಅಂದ್ಕೊಳ್ಳಿ. ಪಿಜ್ಜಾ ಶೇಪಲ್ಲಿಲ್ಲ. ಪಿಜ್ಜಾ ಅಂತಂದರೆ ನಮಗೆ ನೆನಪಾಗುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಅಲ್ವಾ ಪಿಜ್ಜಾ. ಇದು ಒಂದು ಏನು ಕುರುಕ್ಲು ತಿಂಡಿ ಯಾವ್ದಾರ ಒಂದು ಚಕ್ಕುಲಿ ಅಂದ್ಕೊಳ್ಳಿ. ಆ್ಯಂಡ್ ಇದು ಗೊತ್ತಲ್ಲ ಲಾಲಿಪಾಪು ಅಂದ್ಕೊಳ್ಳಿ, ಆಯಿತಾ. ಇವಾಗ ಈ ಒಂದು ಪಿಕ್ಚರ್ ನಾನು ಯಾಕೆ ಹಾಕಿರ್ಬೋದು ಅಂತ ನೋಡೋದಾದರೆ, ಇವಾಗ ಸಿಂಪಲ್ಲಾಗಿ ಒಂದು ನೋಡಿದ್ದೀರ ನೀವು, ಒಂದು ಸ್ಟ್ಯಾಂಡರ್ಡ್ ಅಂತಂದರೆ ಒಂದು ಶೈಕ್ಷಣಿಕ ವರ್ಷದಲ್ಲಿ ನಮಗೆ ಬೇರೆ ಬೇರೆ ವಿಷಯಗಳು ಬರ್ತಾ ಹೋಗುತ್ತೆ ಮಕ್ಕಳಿಗೆ, ಹೌದಾ. ಯಾವ್ಯಾವ ವಿಷಯ ಬರುತ್ತೆ? ಒಂದು ಲ್ಯಾಂಗ್ವೇಜಸ್, ಭಾಷೆ ಅಂತಂದರೆ ಕನ್ನಡ ಅಂತ ತಗೊಳ್ಬೋದು. ಹಾಗೆಯೇ ಇಂಗ್ಲೀಷು, ಹಾಗೆ ಇವೆರಡು ಏನು ಅಂತಂದರೆ ಹಿಂದಿ. ಇವೆಲ್ಲ ಏನು ಬರುತ್ತೆ ಅಂತಂದರೆ ಭಾಷೆ ಬರ್ತಾ ಹೋಗುತ್ತೆ. ಹಾಗೆ ಕೋರ್ ಸಬ್ಜೆಕ್ಟು ಅಂತಂದರೆ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಮತ್ತು ಗಣಿತ, ಹೌದಾ. ಸೋಷಿಯಲ್ ಸ್ಟಡೀಸು ಆ್ಯಂಡ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್, ಇವೆಲ್ಲ ಏನು ಬರ್ತಾ ಹೋಗುತ್ತೆ ಅಂತಂದರೆ ಒಂದು ಕೋರ್ ಸಬ್ಜೆಕ್ಟ್ ಅಂತ ಕರೀತಾರೆ. ಇವಾಗ ನಾನು ಈ ಒಂದು ವಿಚಾರನ ಇದಕ್ಕೆ ಲಿಂಕ್ ಮಾಡ್ತಾಯಿದ್ದೀನಿ. ಯಾವ ಥರ ಲಿಂಕ್ ಮಾಡ್ತಾಯಿದ್ದೀನಿ ಅಂತಂದರೆ, ನೀವು ನೋಡ್ಬೋದು, ದೋಸೆನ ನೀವು ಯಾವ ಥರ ತಿಂತೀರಾ? ಒಂದೊಂದೇ ದೋಸೆನ ನೀಟಾಗಿ ಕಟ್ ಮಾಡಿಕೊಂಡು ತಿಂತೀರಾ, ಹೌದಲ್ವಾ. ಇದನ್ನು ನೀವು ಪಿಜ್ಜಾ ಥರ ತಿನ್ನೋಕ್ಕಾಗತ್ತಾ? ಇಲ್ಲ. ಪಿಜ್ಜಾನ ನೀವು ದೋಸೆ ಥರ ಮುರಿದ್ಕೊಂಡು ಚಿಕ್ಕ ಚಿಕ್ಕದಾಗಿ ಮುರ್ಕೊಂಡು ತಿನ್ನಲಿಕ್ಕಾಗತ್ತಾ? ಇಲ್ಲ. ಹಾಗೆ ಚಕ್ಲಿನೂ ನೀವು ದೋಸೆ ಥರ ತಿಂತೀರಾ, ಪಿಜ್ಜಾ ಥರ ತಿಂತೀರಾ? ಇಲ್ಲ ತಾನೇ. ಅಂದರೆ ಅದರದ್ದೇ ಆಗಿರುವಂತಹ ಒಂದು ಊಟ ಪದಾರ್ಥನ ನೀವು ಅದೇ ಥರನೇ ತಿನ್ನಬೇಕಾಗುತ್ತೆ, ಹೌದಾ. ಇವಿಷ್ಟು ನಮಗೆ ಕಾಣಿಸೋದು ಎಲ್ಲಿ ಕಾಣಿಸುತ್ತೆ ಅಂತಂದರೆ, ಅಡುಗೆ ಮನೆಯಿಂದನೇ ತಾನೇ ಬಂದಿರೋದು ನಮಗೆ, ಬೇರೆ ಎಲ್ಲೂ ಇಲ್ಲ. ಕಿಚನಿಂದನೇ ತಾನೇ ಇವೆಲ್ಲ ಬಂದಿರೋದು. ಹಾಗೆಯೇ ನಾನು ಇಲ್ಲಿ ಒಂದು ಶೈಕ್ಷಣಿಕ ವರ್ಷ ಅಂತಂದಾಗ ಅದರಲ್ಲಿ ಬೇರೆ ಬೇರೆ ಥರ ನಮಗೆ ಸಿಲೆಬಸ್ಸು ಸಿಗ್ತಾ ಹೋಗುತ್ತೆ. ಅಂದರೆ ಒಂದೊಂದು ಭಾಷೆ ಅಂತಲೇ ತೊಗೊಳ್ತೀನಿ. ಕನ್ನಡ, ಇಂಗ್ಲೀಷು, ಹಿಂದಿ ಅಂತ ತೊಗೊಳ್ಳಲ್ಲ ನಾನು, ಭಾಷೆ ಅಂತ ತೊಗೊತೀನಿ. ಭಾಷೆ ಮತ್ತು 3 ಕೋರ್ ಸಬ್ಜೆಕ್ಟು ಸಾಮಾನ್ಯವಾಗಿ ನಾವು ಎಲ್ಲ ಶೈಕ್ಷಣಿಕ ವರ್ಷದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಅಂದರೆ ಸೋಷಿಯಲ್ ಸ್ಟಡೀಸು, ಸೈನ್ಸು, ಮ್ಯಾಥ್ಸು, ವಿಜ್ಞಾನ, ಸಮಾಜ ವಿಜ್ಞಾನ ಮತ್ತು ಗಣಿತ ನಾವು ಕಾಣ್ತಾ ಹೋಗ್ತೀವಲ್ವ. ಇದು ಏನು ನೋಡಬಹುದು ಅಂದರೆ, ಒಂದು ಭಾಷೆಯ ಸ್ಟ್ರಕ್ಚರ್ ಅಂದರೆ ಯಾವ ಥರ ಇದೆ ಈ ಭಾಷೆ ಅನ್ನೋದನ್ನು ನಾವು ನೋಡ್ತಾ ಹೋದರೆ ಎಲ್ಲದೂ ಬೇರೆ ಬೇರೆ ಥರ ಇದೆ. ಲ್ಯಾಂಗ್ವೇಜಸ್ ಬೇರೆ ಥರ ಇದೆ, ಸೋಷಿಯಲ್ ಸ್ಟಡೀಸ್ ಬೇರೆ ಥರ ಇದೆ, ಸೈನ್ಸ್ ಬೇರೆ ಥರ ಇದೆ, ಮ್ಯಾಥ್ಸ್ ಬೇರೆ ಥರ ಇದೆ, ಹೌದಲ್ವ. ಮ್ಯಾಥ್ಸು ಆದರೆ ಇವೆಲ್ಲವೂ ಯಾಕೆ ಕಲಿಸ್ತಾರೆ ಅಂತಂದರೆ, ಒಂದಕ್ಕೊಂದು ರಿಲೇಟೆಡ್, ಒಂದಕ್ಕೊಂದು ಸಂಬಂಧ ಇದೆ. ಇಲ್ಲೂ ಕೂಡ ನೋಡಿ, ಒಂದಕ್ಕೊಂದು ಸಂಬಂಧ ಇದೆ ತಾನೇ. ಅಂದರೆ ಎಲ್ಲವೂ ತಿನ್ನೋಕೆ ಬರುವಂತಹದ್ದು, ಅಂದರೆ ಇವೆಲ್ಲವೂ ತಿನ್ನಲಿಕ್ಕೆ ಬರುವಂಥದ್ದು, ಕಿಚನ್ನಿಂದ ಬಂದಿರುವಂಥದ್ದು, ಹೌದಾ. ಇದು ಕೂಡ ಅಷ್ಟೇ, ಎಲ್ಲದೂ ಒಂದಕ್ಕೊಂದು ಸಂಬಂಧ ಇದೆ. ಆದರೆ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಇದು ಯಾವ ಸ್ಟ್ರಕ್ಚರಲ್ಲಿದೆ ಅನ್ನೋದನ್ನು ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗತ್ತೆ. ಲ್ಯಾಂಗ್ವೇಜ್ ಯಾವ ಥರ ಇರುತ್ತೆ, ಅದನ್ನು ನಾವು ಯಾವ ಥರ ಓದಬೇಕು, ಯಾವ ಥರ ತಿಳ್ಕೊಳ್ಬೇಕು ಅನ್ನೋದನ್ನು ನಾವು ಮಕ್ಕಳಿಗೆ ಹೇಳಿದರೆ ಮಕ್ಕಳು ಮುಂದೆ ಅದನ್ನು ಅಳವಡಿಸ್ಕೊಳ್ತಾ ಹೋಗ್ತಾರೆ. ಆವಾಗ ಒಬ್ಬರೇ ಓದ್ತಾ ಇದ್ದಾಗ ನಾವು ಯಾವ ಮೆಥಡಲ್ಲಿ ಇದನ್ನು ಓದಬೇಕು ಅನ್ನೋದನ್ನು ತಿಳ್ಕೊಳ್ತಾ ಹೋಗ್ತಾರೆ. ಇವಾಗ ಲ್ಯಾಂಗ್ವೇಜ್ ಅಂತ ಅಂದ್ಬಿಟ್ರೆ ಏನು ಮಾಡ್ತಾರೆ, 1 to 5th ತನಕ ರೋಟಿಂಗ್ ಮೆಥಡ್ ಅಂತ ಕರೀತಾರೆ. ಅಂದರೆ ಬೈ ಹಾರ್ಟ್, ಕಂಠಪಾಠ ಮಾಡಿ ಅನ್ನೋದು ಎಲ್ಲ ಸ್ಕೂಲ್ಗಳಲ್ಲೂ ಇದ್ದೇ ಇದೆ. ಇಂಡಿಯಾದಲ್ಲಿ ಮಾತ್ರ ರೋಟಿಂಗ್ ಮೆಥಡನ್ನು ನಾವು 1 to 5th ಮಕ್ಕಳಿಗೆ ಇದನ್ನು ಅಳವಡಿಸ್ತೀವಿ, ಈ ಮೆಥಡನ್ನು, ಹೌದಾ. ಆಮೇಲಿಂದ ಏನಂದರೆ, ಇಲ್ಲಪ್ಪ ಅರ್ಥ ಮಾಡ್ಕೊಂಡು ಓದಿ ಅಂತೀವಿ. ಆ ಮಕ್ಕಳು ಮುಂಚೆ ಕಂಠಪಾಠ ಮಾಡಿರ್ತಾರೆ, ಆಮೇಲೆ ಅರ್ಥ ಮಾಡ್ಕೊಂಡು ಓದಿ ಅಂತ ಅಂದಾಗ ಕಷ್ಟ ಆಗುತ್ತೆ ಮಕ್ಕಳಿಗೆ. ಹಾಗಾಗಿ ಯಾವ ಒಂದು
ಪುಸ್ತಕದಲ್ಲಿರುವಂತಹ ಪಠ್ಯಪುಸ್ತಕದಲ್ಲಿರುವಂತಹ ವಿಷಯವನ್ನು ಯಾವ ರೀತಿ ಓದ್ಕೊಳ್ಬೇಕು, ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಲಿಲ್ಲ ಅಂದರೆ ಮುಂದೆ ಅವರು ಸ್ವಂತಿಕೆಯಿಂದ ಓದಬೇಕಾದ್ರೆ ಅವ್ರಿಗೆ ಅರ್ಥನೇ ಆಗಲ್ಲ. ಹಾಗಾಗ್ಬಿಟ್ಟು ನಾವು ಫಸ್ಟು ಏನು ವಿಚಾರ ಇದೆ, ಯಾವ ಥರ ವಿಚಾರ ಇದೆ, ಹಾಗೆ ಹೇಗೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ನಾವು ಮಕ್ಳಿಗೆ ಫಸ್ಟು ಹೇಳ್ಕೊಡ್ಬೇಕಾಗತ್ತೆ. ಇವಾಗ ನಾನು ಒಂದು ವಿಚಾರನ ಹೇಳ್ತಾ ಇದ್ದೀನಿ, ಲ್ಯಾಂಗ್ವೇಜಸ್ ಅಂತಲೇ ತೊಗೊತೀನಿ. ಅಂದರೆ ಭಾಷೆಯಲ್ಲಿ ಏನೇನು ಬರುತ್ತೆ, ಫಸ್ಟು ಬರೋವಂಥದ್ದು ಅಕ್ಷರ ಬರುತ್ತೆ. ಫಸ್ಟು ಅಕ್ಷರ ಲೆಟರ್ ಬರುತ್ತೆ, ಅದಾದಮೇಲೆ ವರ್ಡ್ ಬರುತ್ತೆ, ಅದಾದಮೇಲೆ ಸೆಂಟೆನ್ಸಿಗೆ ಬಂದಾಗ ನಮಗೇನಾಗುತ್ತೆ, ಎಮೋಷನ್ ಆ್ಯಡ್ ಆಗುತ್ತೆ, ಅಂದರೆ ಭಾವನೆಗಳು ಆ್ಯಡ್ ಆಗುತ್ತೆ. ಪದಕ್ಕೆ ನಾವು ಭಾವನೆ ಸೇರಿಸಿದ್ರೆ ಮಾತ್ರ ಅದು ಸೆಂಟೆನ್ಸ್ ಆಗುತ್ತೆ ಅಲ್ವಾ. ಅದಾದಮೇಲೆ ಗದ್ಯ ಪದ್ಯ, ಅದಾದಮೇಲೆ ಬೇರೆ ಎಲ್ಲ ಬರ್ತಾ ಹೋಗುತ್ತೆ. ಅಂದಾಗ ನಾವು ಏನು ಮಾಡಬೇಕು, ಇದು ಒಂದು ಭಾವನೆಗಳ ಕವಿ ಏನು ಆಶಯ ಪಡ್ತಾನೆ ಅನ್ನೋದನ್ನು ನಾವು ಎಸೆನ್ಸ್ ಆಫ್ ದ ಏನಂದರೆ ಪೊಯಮ್ ಆಗಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ಅದನ್ನು ತಿಳ್ಕೊಂಡು ಅದ್ರ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಅಕ್ಷರಗಳಿಗೆ ತುಂಬಾ ಮಹತ್ವ ಕೊಡಬೇಕು ಅಂತ ಮಕ್ಕಳಿಗೆ ಹೇಳಬೇಕು. ಕಾಗುಣಿತ ಕಲಿಬೇಕು, ಗ್ರಾಮರ್ ಕಲಿಬೇಕು, ಸೆಂಟೆನ್ಸ್ ಅಂದರೆ ಏನು, ವರ್ಡ್ಸ್ ಅಂದರೆ ಏನು, ಲೆಟರ್ಸ್ ಅಂದರೆ ಏನು, ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಬೇಕು ಫಸ್ಟು ಅನ್ನೋದನ್ನು ಮಕ್ಕಳಲ್ಲಿ ಹೇಳಬೇಕು, ಆಯಿತಾ. ಆವಾಗ ನಾವು ಈ ಒಂದು ಭಾಷೆ ಅನ್ನೋದನ್ನು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಅವರಿಗೆ ಮನದಟ್ಟಾಗೋ ರೀತಿಯಲ್ಲಿ ಹೇಳ್ತಾ ಬರಬೇಕು. ಅದಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ ಅಂತಾರಲ್ಲ, ಬುಕ್ಸ್ ಆಗಲಿ ಅಥವಾ ಈ ಚಾರ್ಟ್ ಆಗಲಿ ಏನಾದರೂ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಹೇಳಬೇಕು, ಇದನ್ನು ಈ ಥರ ಕಲಿಬೇಕು. ಒಂದು ಡಿಕ್ಷನರಿ ಇಟ್ಕೊಳ್ಬೇಕು, ಡಿಕ್ಷನರಿಯಿಂದ ಅರ್ಥ ಮಾಡ್ಕೊಂಬಿಟ್ಟು ನೀವು ಪದಗಳನ್ನು ಅರ್ಥ ಮಾಡ್ಕೊಂಬಿಟ್ಟು ಮುಂದುವರಿಬೇಕು ಅನ್ನೋದನ್ನು ಮಕ್ಕಳಿಗೆ ಹೇಳಬೇಕು. ಹಾಗಾದರೆ ನಾವು ನೆಕ್ಸ್ಟ್ ಬರೋಣ, ಸೋಷಿಯಲ್ ಸ್ಟಡೀಸ್ ಅಂತಂದರೆ ಸಮಾಜ ವಿಜ್ಞಾನ ಯಾವ ಥರ ಹೇಳ್ಕೊಡ್ತಾರಪ್ಪ ಅಂತ ನೋಡೋದಾದರೆ, ಇಲ್ಲಿ ಮೇನಾಗಿ ಬೇಕಾಗಿರೋದೇನು, ಇಲ್ಲಿ ನಾವು ಏನು ಕಲಿತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಒಂದು ಹಿಸ್ಟರಿ ಕಲಿತೀವಿ, ಇತಿಹಾಸ ಕಲಿತೀವಿ, ಹಾಗೆಯೇ ಭೂಗೋಳಶಾಸ್ತ್ರ, ಆಮೇಲೆ ಜಿಯೋಗ್ರಫಿ, ಸಿವಿಕ್ಸು ಇವೆಲ್ಲ ಕಲಿತೀವಿ. ಇವೆಲ್ಲ ಏನು ಅಂತಂದರೆ ಇದೆಲ್ಲ ಬೇರೆ ಬೇರೆ ಥರ ಓದಬೇಕಾಗತ್ತೆ. ಹಿಸ್ಟರಿ ಬೇರೆ ಥರ ಓದಬೇಕಾಗತ್ತೆ. ಇಲ್ಲಿ ಡೇಟು, ರಾಜ ಹೆಸರುಗಳು ಎಲ್ಲ ಬರ್ತಾ ಹೋಗುತ್ತೆ. ಇದನ್ನು ನಾವು ಯಾವ ಥರ ನೆನಪಿಟ್ಕೊಳ್ಬೇಕು ಅನ್ನೋದನ್ನು ಹೇಳಬೇಕಾಗತ್ತೆ. ಹಾಗೆ ಭೂಗೋಳಶಾಸ್ತ್ರದಲ್ಲೂ ಅಷ್ಟೇ, ನಮಗೆ ಜಾಗದ ಬಗ್ಗೆ, ಆಮೇಲೆ ಅಲ್ಲಿ ಬೆಳೆಯುವಂಥ ಪದಾರ್ಥಗಳ ಬಗ್ಗೆ, ಅಲ್ಲಿ ಯಾವ ಥರ ಬಟ್ಟೆ ಹಾಕ್ಕೊಳ್ತಾರೆ, ಅಲ್ಲಿ ಸಂಸ್ಕೃತಿ ಏನು, ಪ್ರತಿಯೊಂದು ಸಂಪ್ರದಾಯ ಏನು, ಪ್ರತಿಯೊಂದು ನಾವು ಆ ಮಕ್ಕಳಿಗೆ ತಿಳಿಸ್ಬೇಕಾದ್ರೆ ಅದಕ್ಕೆ ಆದಂತಹ ಒಂದು ಚಾರ್ಟು, ಪಿಕ್ಚರನ್ನು ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಇವಾಗಂತೂ ಪ್ರಾಬ್ಲಮ್ಮೇ ಇಲ್ಲ, ಇಂಟರ್ನೆಟ್ ತೆಗೆದ್ರೆ ಎಲ್ಲದೂ ಸಿಕ್ಬಿಡುತ್ತೆ. ಆ ಇಂಟರ್ನೆಟ್ ಯೂಸ್ ಮಾಡಿಕೊಂಡು ನಾವು ಮಕ್ಕಳಿಗೆ ನೀಟಾಗಿ ಹೇಳ್ಬೋದು. ಹಾಗೆಯೇ ಸಿವಿಕ್ಸು ಕೂಡ ನಾವು ನೀಟಾಗಿ ಹೇಳ್ಬೋದಾಗತ್ತೆ. ಅಂದರೆ ಇಲ್ಲಿ ನಾವು ಯಾವ ಥರ ಒಂದು ಸಬ್ಜೆಕ್ಟ್ ಇದೆ ಅದ್ರ ಮೇಲೆ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಸೈನ್ಸ್ ಅಂದರೆ ಏನು, ಸೈನ್ಸ್ ಅಂತಂದರೆ ಒಂದು ವಿಚಾರಗಳನ್ನು ಆಳವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ, ಹಾಗೆ ಅದು ಯಾವ ಥರ ಕ್ರಿಯೆ ಆಗುತ್ತೆ, ಪ್ರೋಸೆಸ್ಸಿಂಗ್ ಯಾವ ಥರ ಆಗುತ್ತೆ, ಪ್ರತಿಯೊಂದು ತಿಳ್ಕೊಳ್ಳೋ ಅಂಥದ್ದು ಒಂದು ಸೈನ್ಸನ್ನು ನಾವು ಯಾವ ಥರ ಓದ್ಕೊಳ್ಬೇಕು. ಹಾಗೆ ಡಯಾಗ್ರಾಮಲ್ಲಿ ನಾವು ಯಾವ ಥರ ಡಯಾಗ್ರಾಮ್ಸ್ ಬರುತ್ತೆ ಅದನ್ನು ನಾವು ಇವಾಗ ಸಿಂಪಲ್ಲಾಗಿ ನೋಡಿ, ಬಯಾಲಜಿ ಅಂತ ಕರೀತಾರೆ. ಈ ಬಯಾಲಜಿಯಲ್ಲಿ ಎಷ್ಟೆಲ್ಲ ವರ್ಡ್ಸ್ ಇರುತ್ತೆ, ಆ ವರ್ಡ್ಸನ್ನು ನೆನ್ಪಿಟ್ಕೊಳ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಆ ವರ್ಡ್ಸನ್ನು ನಾವೇನು ಮಾಡ್ಬೋದು, ಫ್ಲೋ ಚಾರ್ಟ್ ಹಾಕ್ಬೋದು. ಇಲ್ಲಿಂದ ಬಾಯಿಯಿಂದ ಏನಾಗುತ್ತೆ, ಇವಾಗ ಹೊಟ್ಟೆಗೆ ಹೋಗುತ್ತೆ, ಹೊಟ್ಟೆಯಿಂದ ಕರಡಿಗೆ ಹೋಗುತ್ತೆ, ಈ ಥರ ನಾವು ಫ್ಲೋ ಚಾರ್ಟ್ ಹಾಕಿ ಮಕ್ಕಳಿಗೆ ತೋರಿಸ್ಬಹುದು. ಇಲ್ಲಿ ಕೂಡ ಬಯಾಲಜಿ ಈಸಿ ಆಗ್ತಾ ಬರುತ್ತೆ. ಅಂದರೆ ಒಂದು ಸೈನ್ಸನ್ನು ನಾವು ಸೈನ್ಸ್ ರೀತಿಯಲ್ಲೇ ಹೇಳಬೇಕಾಗತ್ತೆ. ಗಣಿತ ಕೂಡ ಅಷ್ಟೇ, ಗಣಿತ ಏನಂತಂದರೆ ಅಂಕಗಣಿತ ಬರುತ್ತೆ, ರೇಖಾಗಣಿತ ಬರುತ್ತೆ. ಇದು ಕೂಡ ನಾವು ಅದರದ್ದೇ ಆದಂಥ ಒಂದು ಮೆಥಡನ್ನು ಯೂಸ್ ಮಾಡಿಕೊಂಡು, ಅದರದ್ದೇ ಆದಂಥ ಒಂದು ಸ್ಟ್ರಕ್ಚರ್ನ ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಹೇಳಿಕೊಟ್ರೆ ನೀಟಾಗಿ ಅರ್ಥ ಮಾಡ್ಕೊಳ್ತಾರೆ. ಹಾಗೆಯೇ ಮುಂದೆ ಅವರು ಇಂಡಿಪೆಂಡೆಂಟಾಗಿ ಓದಬೇಕಾದ್ರೆ ಆ ಮೆಥಡನ್ನು ಯೂಸ್ ಮಾಡಿಕೊಂಡು ಮುಂದೆ ಓದ್ತಾರೆ. ನಾನು
ತುಂಬ ವಿಡಿಯೋದಲ್ಲಿ ಪ್ರಿಫರ್ ಮಾಡಿ ಹೇಳಿರೋದೇನು ಅಂತಂದರೆ ಮಕ್ಕಳನ್ನು ಇಂಡಿಪೆಂಡೆಂಟಾಗಿ ಓದೋದನ್ನು ಕಲಿಸಿ ಅಂತ. ಎಷ್ಟು ವರ್ಷ ನೀವು ಮಕ್ಕಳಿಗೆ ಹೇಳ್ಕೊಡೋಕ್ಕಾಗಲ್ಲ. ದಯವಿಟ್ಟು ಮಕ್ಕಳನ್ನು ಇಂಡಿಪೆಂಡೆಂಟಾಗಿ ಓದೋ ಹಾಗೆ ನೀವು ಚಿಕ್ಕ ವಯಸ್ಸಿಂದನೇ ಪ್ರಿಪೇರ್ ಮಾಡಬೇಕಾಗತ್ತೆ. ಹಾಗಾಗ್ಬಿಟ್ಟು ಅವರಿಗೆ ಈ ಒಂದು ಫುಲ್ ಸ್ಟ್ರಕ್ಚರ್ನ ನೀವು ಯಾವ ಭಾಷೆ ಮತ್ತು ಸಬ್ಜೆಕ್ಟನ್ನು ನೀವು ಸ್ಟ್ರಕ್ಚರ್ನ ನೀವು ಅರ್ಥ ಮಾಡಿಕೊಂಡು ಅದೇ ಥರನೇ ಆ ಮಕ್ಕಳಿಗೆ ಓದಿಸೋ ಹಾಗೆ ನೀವು ಮಾಡಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.